ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ. ಇದರ ವ್ಯಾಪ್ತಿ ಬಹಳ ವಿಶಾಲವಾಗಿದೆ. ಸುಮಾರು 280ಕ್ಕಿಂತ ಹೆಚ್ಚು ಕಾಲೇಜುಗಳ ಸಂಯೋಜನೆಯೊಂದಿಗೆ ಯಶಸ್ವಿಯಾಗಿ 6 ವರ್ಷಗಳ ಪೂರೈಸಿ 7ನೇ ವರ್ಷಕ್ಕೆ ದಾಪುಗಾಲಿಟ್ಟಿರ್ತಕ್ಕಂಥದ್ದು ನಮಗೂ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸುಮಾರು 1,30,000ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿನಿಯರು ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯತಕ್ಕಂಥ ಒಂದು ಅವಕಾಶ ಇವತ್ತು ಲಭಿಸಿದೆ. ಇವತ್ತು ಸುಮಾರು 29,000 ಪದವಿ ವಿದ್ಯಾರ್ಥಿನಿಯರು ಪದವಿಗಳನ್ನು ಪಡೆದಿರ್ತಕ್ಕಂಥದ್ದು. ಸುಮಾರು 3,000ಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಪದವೀಧರರು ತಮ್ಮ ಪದವಿಗಳನ್ನು ಇವತ್ತು ತಮ್ಮ ಮುಡಿಗೆ ಏರಿಸಿಕೊಂಡಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಅಮರಾವತಿಯಲ್ಲಿ ಹೊಸ ಕ್ಯಾಂಪಸ್ ಅನ್ನ ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟು ಬಹಳ ವೇಗವಾಗಿ ಕಾಮಗಾರಿ ಕೂಡ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಪ್ರತಿ ದಿವಸ ಕಾಮಗಾರಿಯ ಪ್ರಗತಿಯನ್ನು ಅದರ ಛಾಯಾಚಿತ್ರಗಳು ನನಗೆ ನನ್ನ ವಾಟ್ಸಪ್ಗೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ನಾನು ದಿನ ಅದನ್ನು ಮಾನಿಟರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ 2ನೇ ಹಂತದ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಕುಲಪತಿಗಳಾಗಿರ್ತಕ್ಕಂಥ ನಿರಂಜನ್ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ವಿಶ್ವವಿದ್ಯಾಲಯದ ಸ್ವಂತ ಸಂಪನ್ಮೂಲಗಳಲ್ಲಿ ನಾನು ಈಗಾಗಲೇ ಹೇಳಿದಾಗೆ 1ನೇ ಹಂತದ ಕಟ್ಟಡ ಕಾಮಗಾರಿಗಳಿಗೆ ಕೂಡ ಸ್ವಂತ ಸಂಪನ್ಮೂಲಗಳಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು. 2ನೇ ಹಂತದ ಕಾಮಗಾರಿ ಕೂಡ ಸುಮಾರು 80 ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನದಲ್ಲಿ 2ನೇ ಹಂತದ ಕಾಮಗಾರಿಗೆ ಈಗಾಗಲೇ ರೂಪುರೇಷೆಗಳು ತಯಾರಾಗಿದ್ದಾವೆ. ಈಗಾಗಲೇ ಅದರ ಒಂದು ವರ್ಚುವಲ್ ವಾಕ್ಥ್ರೂವನ್ನು ಏನೇನು ಆಗಬೇಕು ಅಂತಕ್ಕಂಥದ್ದು ನಾನು ವೀಕ್ಷಣೆ ಮಾಡಿದ್ದೀನಿ, ಕುಲಪತಿಗಳು ನೋಡಿದ್ದಾರೆ. ಅಂತಿಮ ಹಂತದ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಬಹುಶಃ ಆದಷ್ಟು ತ್ವರಿತವಾಗಿ 2ನೇ ಹಂತದ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ಎಲ್ಲರ ಬೇಡಿಕೆ ಇದೆ, ವಿಶ್ವವಿದ್ಯಾಲಯ ಆಗಬೇಕು ಅಂತಕ್ಕಂಥದ್ದು ನಮ್ಮ ಭಾಗದಲ್ಲಿ ಅಥವಾ ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಹಂಬಲ ಇರ್ತದೆ. ಆದರೆ ನಮ್ಮ ವ್ಯವಸ್ಥೆ, ನಮ್ಮ ಒಂದು ಜನಸಂಖ್ಯೆ ಏನಿದೆ ಸಮಾಜದಲ್ಲಿ, ಶ್ರೀಮಂತರು ಬಡವರು ಅಂತಕ್ಕಂಥ ದೊಡ್ಡ ಒಂದು ವ್ಯತ್ಯಾಸ ಏನಿದೆ ನಮ್ಮ ದೇಶದಲ್ಲಿ, ಇವತ್ತು ಸರ್ಕಾರಿ ಮತ್ತು ನಮ್ಮ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಸಂಸ್ಥೆಗಳಲ್ಲಿ ಓದ್ತಕ್ಕಂಥವರು ಇವತ್ತು ಖಾಸಗಿ ಸಂಸ್ಥೆಗಳಲ್ಲಿ ದುಬಾರಿ ಹಣವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಮುಂದುವರಿಸಕ್ಕೆ ಆಗದೇ ಇರತಕ್ಕಂಥವ್ರು ಇವತ್ತು ನಮ್ಮ ಸರ್ಕಾರಿ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲೊಂದು ಕಡೆ ಈಗ ಹಿಂದೆ ಹಲವಾರು ಜನ ಯಾವ ದೃಷ್ಟಿಕೋನದಲ್ಲಿ ಈ ತೀರ್ಮಾನಗಳನ್ನು ಮಾಡಿದ್ರು ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇದೆ. ವಿಶ್ವವಿದ್ಯಾಲಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲಿಕ್ಕೆ ಅಥವಾ ಹೆಚ್ಚು ಪ್ರಗತಿಯನ್ನು ಸಾಧಿಸ್ತೀವಿ ಅಂತಕ್ಕಂಥ ಅಭಿಪ್ರಾಯ ಬಹುಶಃ ಅವರಲ್ಲಿತ್ತು ಅಂತ ಕಾಣ್ತದೆ. ಆದರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಸುಮಾರು 100 ವರ್ಷ ಇತಿಹಾಸ ಇರತಕ್ಕಂಥ ವಿಶ್ವವಿದ್ಯಾಲಯಗಳನ್ನು ಇವತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇವತ್ತು ನಾವು ಅದರ ಬಲವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಆಗಿದೆಯೋ ಅಂತಕ್ಕಂಥ ಭಾವನೆ ನನ್ನಲ್ಲಿ ಬರ್ತದೆ. ಒಂದು ಕಡೆ ಖಾಸಗಿ ವಿಶ್ವವಿದ್ಯಾಲಯಗಳ ಸಂಖ್ಯೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಪ್ರತಿಯೊಂದು ಕಾಲೇಜು ಇವತ್ತು ಆಟೋನಮಸ್ ಸ್ಟೇಟಸ್ ಪಡಿತಕ್ಕಂಥ ಒಂದು ಕೆಲಸಕ್ಕೆ ಇವತ್ತು ಬಹಳ ವೇಗವಾಗಿ ಇವತ್ತು ಪ್ರಯತ್ನಗಳು ಆಗ್ತಾ ಇದೆ. ಪ್ರಾರಂಭದಲ್ಲಿ ನಾನು ಕೆಲವು ಆಟೋನಮಸ್ ಕಾಲೇಜುಗಳಿಗೆ ಅನುಮತಿ ಕೊಟ್ಟೆ. ಆದರೆ ಈಗ ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಇವೆಲ್ಲ ವಿಶ್ವವಿದ್ಯಾಲಯಗಳ ಭವಿಷ್ಯತ್ತಿನ ಮೇಲೆ ಒಂದು ದೊಡ್ಡ ಮಟ್ಟದಲ್ಲಿ ದುಷ್ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದು ಇವತ್ತು ನನಗೆ ಮನವರಿಕೆ ಆಗ್ತಕ್ಕಂಥದ್ದನ್ನು ನಾನು ಇವತ್ತು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ.
ಬಹಳಷ್ಟು ಒತ್ತಡ ಬರ್ತಾ ಇದೆ ಖಾಸಗಿ ವಿಶ್ವವಿದ್ಯಾಲಯಗಳು ಮಾಡಬೇಕು ಅಂತಕ್ಕಂಥದ್ದು. ಹಿಂದೆ 2008ರಿಂದ 13ರಲ್ಲಿ ಅಕ್ಟೋಬರ್ಗಿದ್ದಂಥ ಸರ್ಕಾರದಲ್ಲಿ 2019ರಲ್ಲಿ ಅಲಯನ್ಸ್ ಯೂನಿವರ್ಸಿಟಿ ಅಂತಕ್ಕಂಥ ಖಾಸಗಿ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ಅದುವರೆಗೂ ನಮ್ಮಲ್ಲಿ ಬರೀ ಡೀಮ್ಡ್ ಯೂನಿವರ್ಸಿಟಿ ಮಣಿಪಾಲ್ ಇತ್ತು ಮತ್ತು ಹೆಚ್ಚು ಬೇರೆ ವಿಶ್ವವಿದ್ಯಾಲಯಗಳು ಇರಲಿಲ್ಲ. ಅದರ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಗೆ ಯಾರು ಈ ರೀತಿ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು ನಿರೀಕ್ಷೆ ಮಾಡಲಿಲ್ಲ. ಆಗ ಪ್ರಾರಂಭ ಆಗಿರ್ತಕ್ಕಂಥದ್ದು ಈಗ ನಮ್ಮ ಮುಂದೆ 30 ಖಾಸಗಿ ವಿಶ್ವವಿದ್ಯಾಲಯಗಳು ಇವತ್ತು ಸ್ಥಾಪನೆ ಆಗಿದ್ದಾವೆ. 2013ರಿಂದ 18ರವರೆಗೆ ಕೇವಲ 4-5 ವಿಶ್ವವಿದ್ಯಾಲಯಗಳು ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಅನುಮತಿ ಸಿಕ್ಕಿದೆ. ಹಿಂದೆ 2008ರಿಂದ 13 ತನಕ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿಗೆ ಏನು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಅನುಮೋದನೆ ಆಗಿತ್ತು, ಅದಕ್ಕೆ ಆದೇಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬಿಟ್ಟರೆ ಆ ಅವಧಿಯಲ್ಲಿ ಹೆಚ್ಚು ಆಗಿರಲಿಲ್ಲ. ನಂತರ 2018ರಿಂದ 2023ರ ತನಕ ಇನ್ನು ಬಹಳಷ್ಟು ಸುಮಾರು 10-15 ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ. ಈಗ ನಮ್ಮ ಮುಂದೆ ಸುಮಾರು 12-13 ಪ್ರಸ್ತಾವನೆಗಳು ನಮ್ಮ ಮುಂದೆ ಇದೆ. ನಮ್ಮ ಮುಖ್ಯಮಂತ್ರಿಗಳು ಸರಾಸರಿಯಾಗಿ ಹೇಳಿದ್ದಾರೆ, ಯಾವುದೇ ಖಾಸಗಿ ವಿಶ್ವವಿದ್ಯಾಲಯಗಳನ್ನು ನಾವು ಮಾಡ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯ ಕೂಡ ಅಷ್ಟೇ. ಯಾಕಂದರೆ ಇವತ್ತು ಏನು ಸಂಯೋಜಿತ ಕಾಲೇಜುಗಳು ಇವತ್ತು 280 ಕಾಲೇಜುಗಳು ಇದ್ದಾವೆ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ. ನಾಳೆ ದೊಡ್ಡ ದೊಡ್ಡ ಖಾಸಗಿ ಸಂಸ್ಥೆಗಳು ಈ ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟರೆ ನಾಳೆ ಆರ್ಥಿಕವಾದಂತಹ ಮುಗ್ಗಟ್ಟಿಗೆ ನಾವು ಗುರಿಯಾಗ್ತೀವಿ. ನಾಳೆ ಸಂಶೋಧನೆಗೆ ಹೆಚ್ಚು ಹಣ ವಿನಿಯೋಗಿಸ್ತಕ್ಕಂಥದ್ದಕ್ಕೂ ಸಾಧ್ಯ ಆಗೋದಿಲ್ಲ. ಕೇವಲ ಪದವಿಗಳನ್ನು ಕೊಡೋದಕ್ಕೆ ಮಾತ್ರ ಸೀಮಿತವಾದ ಆಗ್ತಕ್ಕಂಥದ್ದಿದೆ. ಆಟೋನಮಸ್ ಸಂಸ್ಥೆಗಳು ಬಂದಾಗ ಅವರೇ ತಮ್ಮ ಸಿಲೆಬಸ್ ಅನ್ನು ಅವರೇ ತಯಾರು ಮಾಡ್ಕೋಬಹುದು. 80% ಬಿಟ್ಟು 20% ಅವರೇ ಸಿಲೆಬಸ್ ಮಾಡ್ಕೋಬಹುದು, ಅವರೇ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ಕೋಬಹುದು, ಅವರೇ ಅದರ ಮೌಲ್ಯಮಾಪನ ಮಾಡಬಹುದು, ಅವರೇ ರಿಸಲ್ಟ್ ಅನ್ನ ಫಲಿತಾಂಶಗಳನ್ನ ಪ್ರಕಟಣೆ ಮಾಡ್ತಕ್ಕಂಥದ್ದಾಗುತ್ತೆ. ಕೇವಲ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಕೊಡೋದಕ್ಕೆ ಸೀಮಿತ ಆಗ್ತದೆ. ದಯವಿಟ್ಟು ಇದನ್ನ ತಾವೆಲ್ಲರೂ ಇಲ್ಲಿ ಬಹಳಷ್ಟು ಜನ ಶಿಕ್ಷಣ ತಜ್ಞರಿದ್ದಾರೆ, ಬಹಳಷ್ಟು ಪ್ರಗತಿಪರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಇವತ್ತು ಸಭಿಕರಲ್ಲಿ ತಾವಿದ್ದೀರ. ದಯವಿಟ್ಟು ಇದನ್ನ ಬಹಳ ನಾವೆಲ್ಲರೂ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಮುಂದೆ ಶಿಕ್ಷಣದಿಂದ ವಂಚನೆ ಆಗ್ತಕ್ಕಂಥ ಅವಕಾಶ ಸಂದರ್ಭಗಳು ಬರ್ಬೋದಂತಕ್ಕಂಥ ಒಂದು ಭೀತಿ ಇವತ್ತು ನನ್ನನ್ನು ಕಾಡ್ತಾ ಇದೆ. ಅದರಿಂದ ಇವತ್ತು ಈ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ಹಲವಾರು ಚರ್ಚೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಆಟೋನಮಸ್ ಸಂಸ್ಥೆಗಳು ಕೊಡೋದ್ರಿಂದ ಅದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇವೆಲ್ಲವನ್ನ ಚರ್ಚೆ ಮಾಡಿದ ನಂತರ ಅಂತಿಮವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನಲ್ಲಿ ಯಾವ ರೀತಿ ನಾವು ತಿದ್ದುಪಡಿಗಳನ್ನು ತರಬೇಕಾಗುತ್ತೆ, UGCಯ ನಿಯಮಾವಳಿಗಳಲ್ಲಿ ಏನು ಬದಲಾವಣೆಗಳನ್ನು ಸೂಚಿಸಬೇಕು. ಇತ್ತೀಚೆಗೆ UGCಯ ಚೇರ್ಮನ್ ಅವರ ಮುಂದೆ ಜಗದೀಶ್ ಕುಮಾರ್ ಅವರ ಮುಂದೆ ಕೂಡ ನಾನು ನೃಪತುಂಗ ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಸಂದರ್ಭದಲ್ಲಿ ಅವರ ಮುಂದೆ ನನ್ನ ಕಳವಳವನ್ನು ನಾನು ವ್ಯಕ್ತಪಡಿಸಿದ್ದೇನೆ. ಇದು ಕೇವಲ ನಾವು ಪಾಶ್ಚಾತ್ಯ ದೇಶಗಳ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಅನುಕರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ನಮ್ಮ ದೇಶದಲ್ಲಿರ್ತಕ್ಕಂಥ ಏನು ಕೆಳ ಹಂತದಲ್ಲಿ ಅಥವಾ ವಾಸ್ತವಿಕವಾಗಿ ನಮ್ಮ ಪರಿಸ್ಥಿತಿಗಳನ್ನು ಅನುಗುಣವಾಗಿ ನಾವು ಈ ರೀತಿ ಆಲೋಚನೆಗಳನ್ನು ಮಾಡಬೇಕಾಗುತ್ತೆ. ಅದರಿಂದ ಇವತ್ತು ಇವೆಲ್ಲ ಆಲೋಚನೆಗಳು ನಮ್ಮ ಸರ್ಕಾರದ ಮಟ್ಟದಲ್ಲಿದೆ. ವಿಶೇಷವಾಗಿ ಇವತ್ತು ಪದವಿಗಳನ್ನು ಪಡೆದಂಥ ವಿದ್ಯಾರ್ಥಿನಿಯರಿಗೆ ನಾವು ಉದ್ಯೋಗ ಅವಕಾಶಗಳು ಯಾವ ರೀತಿ ಹೆಚ್ಚು ಲಭಿಸ್ತಕ್ಕಂಥದ್ದಕ್ಕೆ ನಾವು ಮಾಡಬೇಕಾದಂಥ ತಯಾರಿ ಏನಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಈಗ ನಾವು ಇವತ್ತು ಡಿಗ್ರಿ ಕೋರ್ಸ್ಗಳಲ್ಲೇ ಇವತ್ತು ಕೆಲವು ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಈ ವರ್ಷದಲ್ಲಿ ನಾವು AEDP ಅಂತಕ್ಕಂಥ ಹೊಸ ಒಂದು ಪದವಿ ಕೋರ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಅಂತಕ್ಕಂಥದ್ದನ್ನು ಈ ವರ್ಷ ಈಗಾಗಲೇ 1400 ವಿದ್ಯಾರ್ಥಿನಿಯರು ರಾಜ್ಯದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ದಾಖಲಾಗ್ತಾ ಇದ್ದಾರೆ. ಇವತ್ತು BCom ಇ-ಕಾಮರ್ಸ್, BCom ಲಾಜಿಸ್ಟಿಕ್ಸ್, ಇವತ್ತು BCom ರಿಟೇಲ್ ಮತ್ತು ಇವತ್ತು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಸರ್ವಿಸ್ ಇನ್ಶೂರೆನ್ಸ್ ಅಂತೇಳಿ BFSA ಅಂತಕ್ಕಂಥದ್ದು ಹೊಸ ಇವತ್ತು ಡಿಗ್ರಿ ಪ್ರೋಗ್ರಾಮ್ಗಳನ್ನು ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಸೆಕ್ಟರ್ ಸ್ಕಿಲ್ ಕೌನ್ಸಿಲಲ್ಲಿ ಇವತ್ತು ಕೇಂದ್ರದ ಸೆಕ್ಟರ್ ಸ್ಕಿಲ್ಸ್ ಕೌನ್ಸಿಲ್ಗೆ ನೇರವಾಗಿ ಕಾಲೇಜುಗಳ ಜೊತೆಯಲ್ಲಿ ಒಡಂಬಡಿಕೆಗಳನ್ನು ನಾವು ಸಹಿ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇದರಲ್ಲಿ 2 ವರ್ಷ ಏನು ಥಿಯರಿಟಿಕಲ್ ನಾಲೆಜ್ ಪಡಿತಾರೆ, ಒಂದು ಪಠ್ಯಗಳಲ್ಲಿ ಓದ್ತಾರೆ, ನಂತರ
3ನೇ ವರ್ಷ ಅಂದರೆ 5ನೇ ಮತ್ತು 6ನೇ ಸೆಮಿಸ್ಟರಲ್ಲಿ ನೇರವಾಗಿ ಇವತ್ತು ರಿಟೇಲ್ ಸೆಕ್ಟರ್ ಅಲ್ಲಿ ಇವತ್ತು ಕ್ರೋಮಾ ಇರ್ಬೋದು, ರಿಲಯನ್ಸ್ ಔಟ್ಲೆಟ್ ಇರ್ಬೋದು, ಇಲ್ಲೆಲ್ಲ ಹೋಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ. ಪ್ರತಿ ತಿಂಗಳು ಅವರಿಗೆ ಕನಿಷ್ಠ 7-8 ಸಾವಿರದಿಂದ 10-15 ಅಥವಾ 20 ಸಾವಿರದವರೆಗೆ ಅವರಿಗೆ ಸ್ಟೈಪೆಂಡ್ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಕಲ್ಪಿಸ್ತಕ್ಕಂಥದ್ದು ಆಗ್ತಾ ಇದೆ. ಅದೇ ರೀತಿ ಲಾಜಿಸ್ಟಿಕ್ಸ್ ಅಲ್ಲಿ ಇರ್ಬೋದು, BMS ಅಲ್ಲಿ ಇರ್ಬೋದು, ಇವರೆಲ್ಲರ ಜೊತೆ ಇವತ್ತು ಪ್ರತ್ಯೇಕ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಅವ್ರ ಜೊತೆ ನಾವು ಒಡಂಬಡಿಕೆಗಳನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಅಲ್ಲಿ ಏನು 1 ವರ್ಷ ಅವರ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಆಗುತ್ತೆ. ಅದಾದ ನಂತರ ನೇರವಾಗಿ ಅದೇ ಸಂಸ್ಥೆಗಳು ಅವರಿಗೆ ಉದ್ಯೋಗ ಕೊಡ್ಬೋದು ಅಥವಾ ಬೇರೆ ಸಂಸ್ಥೆಗಳಿಗೆ ಉದ್ಯೋಗ ಲಭಿಸ್ತಕ್ಕಂಥ ಅವಕಾಶಗಳು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೊಂದು ಮಹತ್ವಾಕಾಂಕ್ಷೆಯ ಈ ಒಂದು ಹೊಸ ಒಂದು ಡಿಗ್ರಿ ಪ್ರೋಗ್ರಾಮ್ ಅನ್ನ ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಈ ರೀತಿಯಾಗಿ ತಾಂತ್ರಿಕ ಶಿಕ್ಷಣದಲ್ಲೂ ಕೂಡ ಪಠ್ಯಗಳನ್ನ ಕೈಗಾರಿಕಾ ಸ್ನೇಹಿ ಅಥವಾ ಕೈಗಾರಿಕೆಗಳು ಬಯಸ್ತಕ್ಕಂಥ ಪಠ್ಯಗಳನ್ನ ತಾಂತ್ರಿಕ ಶಿಕ್ಷಣ ಇಂಜಿನಿಯರಿಂಗ್ ಇರ್ಬೋದು, ಪಾಲಿಟೆಕ್ನಿಕ್ ಅಲ್ಲಿ ಅಳವಡಿಸ್ತಕ್ಕಂಥ ಆ ಒಂದು ಚರ್ಚೆಗಳು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ, ಸ್ಕಿಲ್ ಬೇಸ್ಡ್ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಿಂದ ಇವೆಲ್ಲ ಪ್ರವಾಸಿಗಳಿಗೆ ಸಮಯ ಆಗ್ತದೆ. ಆದರೆ ಇವತ್ತೇನು ನಾವು ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು ಅಂತಕ್ಕಂಥದ್ದು, ಯಾವ ರೀತಿ ಇವತ್ತು ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಮಾಡಬೇಕು, ಶಿಕ್ಷಣ ಒಂದೇ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಅಸಮತೋಲನ ಏನು ಇವತ್ತು ಸಮಾನತೆಯ ಒಂದು ಪ್ರಶ್ನೆ ಇದೆ, ಅದು ಸಮಾಜ ಆಗಬೇಕಾದ್ರೆ ಶಿಕ್ಷಣ ಒಂದೇ ಮುಖ್ಯ ಅಂತಕ್ಕಂಥ ಧ್ಯೇಯ ಇಟ್ಕೊಂಡು ಇವತ್ತು ನಾವು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಇದೇ ಉತ್ತರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೂ ಇವತ್ತು ಬಹಳಷ್ಟು ಜನ ವಿದ್ಯಾರ್ಥಿನಿಯರು ಇವತ್ತು ಪದವಿಯನ್ನು ಪಡಿತಾ ಇದ್ದಾರೆ ಮತ್ತು ಚಿನ್ನದ ಪದಕಗಳನ್ನು ಪಡಿತಾರೆ. ನಾನು ಪೋಷಕರಲ್ಲಿ ವಿನಂತಿಸಿಕೊಳ್ಳೋದಿಷ್ಟೇ, ನಮ್ಮಲ್ಲಿರ್ತಕ್ಕಂಥ ನಂಬಿಕೆಗಳು ಹೆಣ್ಣು ಮಕ್ಕಳು ಹೊರಗೆ ಹೋಗಬಾರ್ದು, ಹೊರಗೆ ಹೋಗಿ ಉದ್ಯೋಗ ಮಾಡಬಾರ್ದು ಅಂತಕ್ಕಂಥದ್ದನ್ನ ಬಹಳಷ್ಟು ಜನ ಇವತ್ತು ತಾಯಿಗಳಲ್ಲಿ ಅಥವಾ ಅವರ ಪೋಷಕರಲ್ಲಿ ಇರ್ತಕ್ಕಂಥ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನ ದಯವಿಟ್ಟು ತೆಗಿಬೇಕು. ಇವತ್ತು ಸಮಾಜದಲ್ಲಿ ಹೆಚ್ಚು ಇವತ್ತು ನಾನು ನೋಡಿದಾಗ ಹಲವಾರು ಸೆಕ್ಟರ್ಸ್ ಅಲ್ಲಿ ಇವತ್ತು ಅವಕಾಶಗಳು ಹೆಚ್ಚಿರ್ತಕ್ಕಂಥದ್ದು ಮಹಿಳೆಯರು. ನನ್ನ ಹತ್ರ ಇವತ್ತು ಏನು ನರಸಾಪುರದಲ್ಲಿ ಇರ್ತಕ್ಕಂಥ ವಿಸ್ಟ್ರಾನ್ ಕಂಪನಿ ಅವರು ಇತ್ತೀಚೆಗೆ ನನ್ನ ಹತ್ರ ಬಂದಿದ್ರು. ಇವತ್ತು ಟಾಟಾ ಎಲೆಕ್ಟ್ರಾನಿಕ್ಸ್ ಅವರು ಇವತ್ತು ಅದನ್ನ ಅವರ ಸುಲ್ಪದಿಗೆ ತೆಗೆದುಕೊಂಡಿದ್ದಾರೆ ವಿಸ್ಟ್ರಾನ್ ಕಂಪನಿನ. ಈಗ ಅವರು ಹೇಳ್ತಾ ಇದ್ರು ನಮ್ಗೆ ಹೆಚ್ಚು ಮಹಿಳೆಯರು ಬೇಕು, ಇವತ್ತು ಮಹಿಳೆಯರಿಗೆ ಹೆಚ್ಚಿನ ಸಂಖ್ಯೆ ನಮಗೆ ಬೇಕಾದಾಗ ಅವರಿಗೆ ಹೆಚ್ಚು ಅವಕಾಶಗಳಿದ್ದಾವೆ. ನಮ್ಮಲ್ಲಿ ಅಸೆಂಬ್ಲಿ ಯೂನಿಟ್ ಮತ್ತೊಂದು ಕಡೆ ಎಲ್ಲ ಕೆಲಸ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ರು. 15,000 ಹೆಣ್ಮಕ್ಳಾದ್ರೂ ನಾವು ತಂದುಕೊಳ್ತೀವಿ ಅಂತಕ್ಕಂಥ ಮಾತನ್ನು ನನಗೆ ಹೇಳಿದ್ರು. ಅದರಿಂದ ಇವತ್ತು ಹೆಣ್ಮಕ್ಳಿಗೆ ಇವತ್ತು ಬಹಳಷ್ಟು ಅವಕಾಶಗಳು ಇದ್ದಾವೆ ಅಂತಕ್ಕಂಥದ್ದು ನಮ್ಮ ಮುಂದೆ ನಾನು ಹೇಳಿಕ್ಕೆ ಬಯಸ್ತಾ, ಇವತ್ತು ಏನು ಪದವಿಗಳನ್ನ ಪಡೀಲಿಕ್ಕೆ ಸಹಕರಿಸಿರ್ತಕ್ಕಂಥ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎಲ್ಲ ಕುಲಪತಿಗಳ ಆದಿಯಾಗಿ, ಕುಲಸಚಿವರ ಆದಿಯಾಗಿ ಎಲ್ಲ ಏನು ಟೀಮ್ಸ್ ಇರ್ಬೋದು, ಇತರೆ ಎಲ್ಲ ಫ್ಯಾಕಲ್ಟಿ ಯಾರಿದ್ದಾರೆ ಎಲ್ಲರೂ ಮತ್ತು ಎಲ್ಲ ಬೋಧಕೇತರ ಸಿಬ್ಬಂದಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಐ ಕಂಗ್ರಾಚುಲೇಟ್ ಆಲ್ ದ ಗೌರ್ಮೆಂಟ್ ವಿನ್ನರ್ಸ್, ಗ್ರಾಂಟ್ ಹೋಲ್ಡರ್ಸ್, ಡಿಗ್ರಿ ಅವಾರ್ಡೀಸ್ ಟು ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ. And I also congratulate the parents and teachers for their continuous support in gaining medals. Last but not the least, I thank the team of Bangalore North University, including Vice Chancellor, Registrar Admin, Registrar Evaluation, members of Syndicate and Academic Council to make the fourth convocation a meaningful convocation. So, ಈ ರೀತಿಯಾಗಿ ಇವತ್ತು ಒಂದು ವಿಶ್ವವಿದ್ಯಾಲಯ ಯಾವ ರೀತಿ ಪ್ರಗತಿ ಸಾಧಿಸಬೇಕು ಅಂತಕ್ಕಂಥದ್ದಕ್ಕೆ ಇಲ್ಲಿ ಮಕ್ಕಳು ಅವರು ಪಡಿತಕ್ಕಂಥ ಜ್ಞಾನ, the students, what knowledge they gain from this university is going to be more important. And our honorable respected guest speaker on this occasion has rightly said how we have to face the society, what challenges we face in the society, and how failures will be the stepping stone for the success in your life. So with these few words, I thank one and all for being present here and for giving me an opportunity to say a few words before you. I once again congratulate all the graduates and the postgraduates who have completed their degrees successfully. I wish you all the best for your future. All the best. Thank you. Jai Hind, Jai Karnataka.